ಹೆಲೋ ಗಾಯ್ಸ್, ಐ ಆಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಕರೆಂಟ್ಲಿ ನಾನೀಗ ಎಲ್ಲಿದ್ದೀನಿ ಅಂತಂದರೆ ನಾನು ನಮ್ಮ ಬಾಸ್ನ ವಿಸಿಟ್ ಮಾಡೋಕ್ಕೆ ಬಂದಿದ್ದೀನಿ ಗೈಸ್. ಮೀಟ್ ಮಾಡ್ಕೊಂಡು ಹೋಗೋಣ ಅಂತ. ನನಗಂತೂ ವೀಡಿಯೋ ಮಾಡೋಕ್ಕೆ ಶೈ ಫೀಲ್ ಆಗ್ತೈತೆ ಒಬ್ಬಳೇ ಬಂದಿರೋದಕ್ಕೆ. ಫಸ್ಟ್ ಟೈಮು ಗೈಸ್ ನಾನು ನಮ್ಮ ಬಾಸ್ನ ಮೀಟ್ ಮಾಡೋಕ್ಕೆ ಒಬ್ಬಳೇ ಬಂದಿರೋದು. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಎಲ್ಲಿ ಬಂದಿದ್ದೀನಿ ಅಂತ ಹೇಳಿಲ್ಲ ಅಲ್ಲ. ಆ್ಯಕ್ಚುಲಿ ನನ್ನ ಮನೆಯದವ್ರು ಆದಿಚುಂಚನಗಿರಿಗೆ ಬಂದಿದ್ದೀನಿ, ಅದು ಒಬ್ಬಳೇ ಬಂದಿದ್ದೀನಿ ಫಸ್ಟ್ ಟೈಮ್. ಫುಲ್ಲು ಖುಷಿ ಆಗ್ತೈತೆ ನನಗಂತೂ. ಸೊ ತೋರಿಸ್ತೀನಿ ನಿಮಗೂ. ಇಲ್ಲಿಗೆ ಬಂದು ಒಬ್ಬಳೇ ಬಸ್ ಹತ್ತಿ ಇವಾಗ ಇಳ್ಕೊಂಡು ಇಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗೋಣ ಗೈಸ್. ತೋರಿಸ್ತೀನಿ ರೀ ಅಲ್ಲಿವರೆಗೂ. ನಾನು ಒಬ್ಬಳೇ ಇರ್ತೀನಲ್ಲ, ವೀಡಿಯೋ ಶೂಟ್ ಮಾಡ್ತೀನಿ ಏನೇನಾಗತ್ತಂತ. ಸೋಲೋ ಬರೋದ್ರಲ್ಲೂ ಏನೋ ಒಂದು ಖುಷಿ ಇದೆ ಗೈಸ್. ನನ್ನ ಕಂಪ್ನಿ ನಾನೇ ಎಂಜಾಯ್ ಮಾಡಿಕೊಂಡು ಒಬ್ಬಳೇ ಇಲ್ಲಿ ಹತ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ಆ್ಯಕ್ಚುಲಿ ನಂಗೆ ಇನ್ನೊಂದು ಆಸೆ ಇದೆ. ಏನಂದರೆ ಅಲ್ಲಿ ಬೆಟ್ಟ ಇದೆ ಅಲ್ಲ, ಅದು ಗೊತ್ತಾ, ಅದನ್ನು ಹತ್ತಬೇಕು ಅಂತ. ಆ್ಯಕ್ಚುಲಿ ನಾನು ಚಿಕ್ಕ ಹುಡುಗಿ ಇದ್ದಾಗ ನಮ್ಮ ಮನೆಯಲ್ಲಿ ಕರ್ಕೊಬಂದಿದ್ರಲ್ಲ ನನ್ನನ್ನು, ಅವ್ರನ್ನ ಬಿಟ್ಬಿಟ್ಟು ಯಾರೋ ಪರಿಚಯ ಇಲ್ದಿರೋರು ಕರೆದ್ರು ಅಂದ್ಬಿಟ್ಟು ಅವ್ರ ಜೊತೆ ಹೋಗ್ಬಿಟ್ಟು ಆ ಬೆಟ್ಟ ಹತ್ಕೊಬಂದಿದ್ದೆ ಚಿಕ್ಕ ಹುಡುಗಿ ಇದ್ದಾಗ. ಈಗ ವಯಸ್ಸಾದ್ಮೇಲೆ ಆ ಎನರ್ಜಿನೇ ಹೋಗ್ಬಿಟ್ಟಿದೆ ಗೈಸ್. ಆ ಬೆಟ್ಟ ಹತ್ತೋ ಅಷ್ಟು ಶಕ್ತಿ ಹೋಗ್ಬಿಟ್ಟಿದೆ. ಆ್ಯಕ್ಚುಲಿ ನಾನೀಗ ವೀಕ್ ಡೇಸಲ್ಲಿ ಬಂದಿದ್ದೀನಿ, ಸ್ವಲ್ಪನೂ ರಶ್ ಇಲ್ಲ, ಜನ ಅಂತೂ ಯಾರೂ ಇಲ್ಲ. ಆಲ್ರೆಡಿ ಸುಸ್ತಾಗ್ತಾಯಿದೆ ಕಂಡ್ರು ನನಗೆ. ಜನ ಅಂತೂ ಎಷ್ಟು ಖಾಲಿ ಇರ್ಬೋದು, ಯಾರೂ ಇಲ್ಲ. ಇದೇನಾದರೂ ಸಂಡೇ ಏನಾದರೂ ಬಂದ್ವಿ ಅಂದರೆ ಹೆವಿ ರಶ್ಶು. ಅಪ್ಪ ಇಷ್ಟು ಹತ್ತದೆ ಗೈಸ್, ಇಷ್ಟು ಹತ್ಕೊಬಂದೆ. ಇನ್ನೂ ಇದೆ, ಹೋಗಬೇಕು, ಇಷ್ಟಿದೆ. ಸೊ ಹತ್ಬಿಟ್ಟು ನಮ್ಮ ಬಾಸ್ನ ತೋರಿಸ್ತೀನಿ ನಿಮಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಬಿಡಿ. ಇಷ್ಟು ಬೆಟ್ಟ ಹತ್ತೋ ಅಷ್ಟರಲ್ಲಿ ಸುಸ್ತೇ ಆಗೋಯ್ತು ಗೈಸ್. ಮೇಲ್ಗಡೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ, ಸೊ ಸೌಂಡ್ ಇದೆ, ಸ್ವಲ್ಪ ಕೇಳಿಸ್ಬೋದು ಅಷ್ಟೇ. ಅಲ್ಲಿ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ತೋರಿಸ್ತೀನಿ ಮನೆ ದೇವಸ್ಥಾನ ನಿಮ್ಗೂ. ಎಷ್ಟು ಚೆನ್ನಾಗಿದೆ ಗೊತ್ತಾ. ತುಂಬ ಖುಷಿಯಾಗುತ್ತೆ ನಂಗೆ ಇಲ್ಲಿ ಬರೋಕ್ಕೆ. ನಂಗೆ ಒಂದು ಡ್ರೀಮ್ ಇತ್ತು, ಇಲ್ಲಿಗೆ ಒಬ್ಬಳೇ ಬರಬೇಕು, ಸೋಲೋ ಸುತ್ತಾಡ್ಬೇಕಂತ. ಇವತ್ತದು ನೆರವೇರ್ತಿದೆ ಗೈಸ್, ನೆರವೇರ್ತಿದೆ. ಇವಾಗ ಡಿಸೆಂಬರ್ ಸೀಸನ್ ಆಗಿರೋದ್ರಿಂದ ಸ್ಕೂಲ್ ಮಕ್ಕಳನ್ನೆಲ್ಲ ಟ್ರಿಪ್ಪಿಗೆ ಕರ್ಕೊಬಂದಿದ್ದಾರೆ ಗೈಸ್. ಅಲ್ಲಿ ಹೋದ್ರು ಒಂದಷ್ಟು ಜನ, ಬಟ್ ವೀಡಿಯೋ ಶೂಟ್ ಮಾಡಿಲ್ಲ. ಏನಂದರೆ ಇವಾಗಿನ ಸ್ವಲ್ಪ ಹೊತ್ತಿದ್ರೆ ಇಲ್ಲೇ ನಾನು ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ ಮಧ್ಯಾಹ್ನ ಅಂತ. ಸೊ ಈಗ 11:30 ಆಗಿದೆ, ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ, ದೇವ್ರನ್ನ ನೋಡಿಕೊಂಡು. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲ ಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲ ಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲ ಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲ ಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ.
ಗೈಸ್ ಲಿಟ್ರಲಿ ನನಗೆ ಈ ಮಟ್ಟಿಗಿಂದ ಇದೆ ಎಲ್ಲಿಂದ ಬಂತು ಗೊತ್ತಿಲ್ಲ. ಅದು ಒಬ್ಬಳೇ ಹೋಗೋ ಅಷ್ಟು, ಒಬ್ಬಳೇ ಓಡಾಡೋ ಅಷ್ಟು ನನಗೇನು ಅನ್ನಿಸ್ತಾನೆ ಇಲ್ಲ. ಫ್ರೆಂಡ್ಸ್ ಇಲ್ಲ, ಯಾರಾದರೂ ಜೊತೆಲಿಲ್ಲ ಅಂದರೆ ಎಲ್ಲಿಗೂ ಹೋಗದೇ ಇದ್ದಿದ್ದು ನಾನು ಇವಾಗ ಎಲ್ಲ ಕಡೆ ಸುತ್ತಾಡೋ ಮಟ್ಟಿಗೆ ಬಂದ್ಬಿಟ್ಟಿದ್ದೀನಿ. ಅದು ಏನು ಅನ್ನಿಸ್ತೆ ಹೋಯ್ತೀನಿ ಅನ್ನೋ ಲೆವೆಲ್ಗೆ. ಸಿರಿ ದೇವಸ್ಥಾನ ತೋರಿಸ್ತೀನಿ ನಿಮಗೆ ಹೊರಗಡೆ. ಗೈಸ್ ಫೈನಲಿ ನಾನು ಸೋಲೋ ಆಗಿ ನಾನು ದೇವಸ್ಥಾನನೆಲ್ಲ ರೌಂಡ್ ಹಾಕ್ಕೊಂಡು ಬಂದ್ಬಿಟ್ಟೆ ಗೈಸ್. ಅದು ಪ್ರಸಾದನೂ ತಿನ್ಕೊಂಡು ಬಂದೆ. ಒಂದೊಂದು ಟೈಮಲ್ಲಿ ಹೊರಗಡೆ ಹೋದಾಗ ಜಸ್ಟ್ ಪಾರ್ಸೆಲ್ ತೊಗೊಬೇಕು ಊಟನ ಅಂದ್ರೆ ಒಬ್ಬರೇ ಹೋಗೋಕ್ಕೇ ಶೈ ಫೀಲ್ ಮಾಡ್ಕೊತಿದ್ದಿದ್ದು ನಾನು. ಇವತ್ತು ಯಾವುದೋ ಊರಿಗೆ ಬಂದು, ನಮ್ಮೂರಿಂದ ತುಂಬ ದೂರ ಇರೋ ಊರಿಗೆ ಬಂದು ಈ ಥರ ಟ್ರಿಪ್ಪೆಲ್ಲ ಮಾಡ್ಕೊಂಡು ಹೋಗ್ತೀನಿ, ದೇವ್ರನ್ನೆಲ್ಲ ನೋಡ್ಕೊಂಡು ಅಂತ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಬಟ್ ಒಂದು ಆಶ್ಚರ್ಯಕರ ಏನಂತಂದರೆ ನನಗೆಲ್ಲೂ ಅನಿಸೇ ಇಲ್ಲ ನಾನು ಒಬ್ಬಳೇ ಯಾಕಾದರೂ ಬಂದೆ, ಯಾರನ್ನಾದ್ರೂ ಜೊತೆಲಿ ಕರ್ಕೊಬರ್ಬೇಕಿತ್ತು ಅಂತ. ಸೊ ನಾನಿಲ್ಲಿ ಇವಾಗ ಬಂದಿದ್ದೀನಿ, ಎಲ್ಲ ಮುಗಿಸ್ಬಿಟ್ಟು ನಿಂತಿದ್ದೀನಿ. ನನಗಿರೋದು ಇನ್ನೂ 3:30 ಗೈಸ್ ಬಸ್ಸು. ಈಗ ಇನ್ನೂ 12:40, ಇನ್ನೂ ಬೇಜಾನ್ ಟೈಮ್ ಇದೆ. ಸೊ ಇಲ್ಲೇ ಕುಂತಿದ್ದು ಸುತ್ತಾಡಿಕೊಂಡು ಆಮೇಲೆ ಹೋಗುವ. ಆ್ಯಂಡ್ ಇನ್ನೊಂದು ನಿಮ್ಗೇನು ಗೊತ್ತಾ, ಇನ್ನೊಂದು ತೋರಿಸ್ಬೇಕು. ಇಲ್ಲಿ ವ್ಯೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿ ನೋಡಿ ಫುಲ್ಲು ಕೆಳಗಡೆ ಎಲ್ಲ ಗ್ರೀನರಿ ಆಗಿದೆ. ಆ್ಯಂಡ್ ಮೋರ್ ಇಲ್ಲಿ ಕಾಣ್ತಿದೆ ನೋಡಿ, ಯಾವ್ದು ಗೊತ್ತಾ, ಇದು ಆ ಕೋಣ ಕಾಣ್ತಿದೆ ಅಲ್ಲ, ಇದು ಇಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ಗೈಸ್. ಏನಂದರೆ ಅಲ್ಲಿ ಜಾಸ್ತಿ ಜನ ಇಲ್ಲ, ಸಂಡೇ ಆದರೆ ಜಾಸ್ತಿ ಜನ ಇರ್ತಾರೆ. ಇಲ್ಲಿ ಅಲ್ಲೆಲ್ಲ ಪ್ಲೇಸ್ ಇದೆ ಅಲ್ಲ, ಅಲ್ಲಿ ಇನ್ನೂ 2-3 ಕೋಣ ಇದೆ, ಮತ್ತು ಲಿಂಗು ಎಲ್ಲ ಇದೆ, ಚೆನ್ನಾಗಿದೆ ವಿವೋ. ಬಟ್ ಏನಂದರೆ ಸಂಡೇ ಬಂತು ಅಂದರೆ ಅಲ್ಲೆಲ್ಲ ಪರ ಮಾಡ್ತಾರೆ. ಪರ ಮೀನ್ಸ್ ಈ ನಾನ್ ವೆಜ್ ಎಲ್ಲ ಮಾಡೋದು ಇದೆಲ್ಲ ಮಾಡ್ತಾರೆ. ಆವಾಗಾದರೆ ಜನ ಜಾಸ್ತಿ ಇರ್ತಾರೆ. ಇವಾಗ ಯಾರೂ ಇಲ್ಲ, ನಾನು ಒಬ್ಬಳೇ ಹೋಗೋಕ್ಕೆ ನನಗೆ ಆಗಲ್ಲ, ಅದಕ್ಕೆ ಹೋಗ್ಬಿಡ್ತಾಯಿದ್ದೆ ಇವಾಗ. ಅಯ್ಯೋ ಜುಗಾಡಾಗಿ ಹೋಗೋಣ. ಸೊ ಈಗ ಇಲ್ಲೇ ಸುತ್ತಾಡಿಕೊಂಡು ದೇವಸ್ಥಾನ ಎಲ್ಲ ತಿರ್ಗಾ ನೋಡಿಕೊಂಡು, ಒಳಗಡೆ ಏನು ಹೋಗಲ್ಲ, ಹೊರಗಡೆ ದೇವಸ್ಥಾನದ ಹತ್ರ ಕೂತಿದ್ದು ಮಾಡ್ಕೊಂಡು ಹೋಗೋಣ ಗೈಸ್. ಅಷ್ಟೇ, 3:30 ಬಸ್ ಇರೋದಕ್ಕೆ 6 ಗಂಟೆ ಇಲ್ಲೇ ಸುತ್ತಾಡ್ಕೊಂಡು ಹೋಗೋಣ. ವಿಡಿಯೋ ಬಂದು ಇಷ್ಟ ಗೈಸ್. ಹೀಗೆಲ್ಲ ಮುಗೀತು. ಸೊ ನಾನು ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ ಹೋಗೋಕ್ಕೆ. ಬಸ್ ಸ್ಟಾಪಿಗೆ ನಡ್ಕೊಂಡು ಸುಮಾರು ಹೊತ್ತು ಅಲ್ಲೇ ಒಬ್ಬಳೇ ಕೂತಿದ್ದೆ, ತುಂಬ ಖುಷಿ ಅನ್ನಿಸ್ತು. ಎಲ್ಲ ಮುಗಿಸ್ಕೊಂಡು ಕುಂತಿದ್ದ ಆರಾಮ್ ಸನ್ಸಾದ್ಮೇಲೆ ಈಗ ಟೈಮ್ ಆಯಿತು ಮನೆಗೆ ಹೊರಡೋಕ್ಕಂತ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ತನಕ ವೆಯ್ಟ್ ಮಾಡ್ತಾಯಿರಿ. ಸದ್ಯಕ್ಕೆ ಈ ವಿಡಿಯೋ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.